ಪವರ್ ಟಿವಿಯಲ್ಲಿ ನಡೀತಾ ಇದೆ ಲೋಕಸಭಾ ಚುನಾವಣಾ ಇತಿಹಾಸದ ಅತಿದೊಡ್ಡ ಸರ್ವೆ. ಇವತ್ತಿನ ಸರ್ವೆಯ ಎರಡನೇ ಕ್ಷೇತ್ರವಾಗಿ ನಾವು ಆಯ್ಕೆ ಮಾಡಿಕೊಂಡಿರುವಂತದ್ದು ರಾಯಚೂರು ಕ್ಷೇತ್ರ. ರಾಯಚೂರು ಕ್ಷೇತ್ರದ ಇಲೆಕ್ಷನ್ ಸಮೀಕ್ಷೆ ನಮ್ಮ ಇಲೆಕ್ಷನ್ ಸೆಂಟರ್ನಲ್ಲಿ ನಡೀತಾ ಇದೆ. ಮಧ್ಯಾಹ್ನ 1:30ಕ್ಕೆ ಆರಂಭ ಆಗಿ ಸಂಜೆ 5:30ರವರೆಗೆ ರಾಯಚೂರು ಕ್ಷೇತ್ರದ ಸಮೀಕ್ಷೆ ನಡೆಯುತ್ತೆ. ಬಿಜೆಪಿಯಿಂದ ರಾಜಾ ಅಮರೇಶ್ವರ್ ನಾಯ್ಕ್ ಮತ್ತೊಮ್ಮೆ ಕಣದಲ್ಲಿದ್ದಾರೆ. ಕಾಂಗ್ರೆಸ್ನಿಂದ ಕುಮಾರ್ ನಾಯ್ಕ್. ಹಾಗಾದ್ರೆ ಯಾರಿಗೆ ಗೆಲುವು? ರಾಜಾ ಅಮರೇಶ್ವರ್ ನಾಯ್ಕ, ಕುಮಾರ್ ನಾಯ್ಕ? ನಿಮ್ಮ ಮತ ಯಾರಿಗೆ? ರಾಯಚೂರು ಮತಕ್ಷೇತ್ರದ ಜನ ಮತದಾರರು ಕಾಲ್ ಮಾಡಿ ವೋಟ್ ಮಾಡಿ ನಿಮ್ಮ ಮತ ಯಾರಿಗೆ ಅನ್ನೋದನ್ನ ತಿಳಿಸಿ. ನೀವು ಕರೆ ಮಾಡಬೇಕಾಗಿರೋ ಸಂಖ್ಯೆ 08069205999. ಈ ಸಂಖ್ಯೆಗೆ ಕರೆ ಮಾಡಿ ನಿಮ್ಮ ವೋಟ್ ಯಾರಿಗೆ ಅನ್ನೋದನ್ನ ನಮ್ಮ ಎಲೆಕ್ಷನ್ ಸೆಂಟರ್ ಎಕ್ಸಿಕ್ಯೂಟಿವ್ಗಳಿಗೆ ತಿಳಿಸಿ. ಪ್ರವೀಣ್ ನನ್ನ ಕೊಲೀಗ್ ಇಲೆಕ್ಷನ್ ಸೆಂಟರ್ನಿಂದ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರವೀಣ್, ರಾಯಚೂರು ಕ್ಷೇತ್ರದ ಸಮೀಕ್ಷೆ ಈ ಹಂತದ ಟ್ರೆಂಡ್ ಏನು? ಹೇಗೆ ನಡೀತಿದೆ ಸಮೀಕ್ಷೆ? ಎಸ್ ಪ್ರಣುತ್, ಮಾಧ್ಯಮ ಇತಿಹಾಸದಲ್ಲೇ ಪವರ್ ಟಿವಿ ಅತಿ ದೊಡ್ಡ ಲೋಕಸಭಾ ಸಮೀಕ್ಷೆಯನ್ನು ನಡೆಸ್ತಾ ಇದೆ. ನಾವು ಇವತ್ತು ಆಯ್ಕೆ ಮಾಡಿಕೊಂಡಿರುವಂತಹ ಕ್ಷೇತ್ರ ರಾಯಚೂರು. ರಾಯಚೂರು ಕ್ಷೇತ್ರದಲ್ಲಿ 1957ರಿಂದ ಇಲ್ಲಿ ಎಲೆಕ್ಷನ್ 15 ಬಾರಿ ಲೋಕಸಭಾ ಎಲೆಕ್ಷನ್ ನಡೆದಿದೆ. 15 ಬಾರಿ ಎಲೆಕ್ಷನ್ ನಡೆದಿದೆ. ಅದರಲ್ಲಿ 13 ಬಾರಿ ಕಾಂಗ್ರೆಸ್ ಗೆದ್ದಿರುವಂಥದ್ದು, 2 ಬಾರಿ ಮಾತ್ರ ಬಿಜೆಪಿ ಗೆದ್ದಿದೆ. ಇದು ಹೇಳಿ ಕೇಳಿ ಕಾಂಗ್ರೆಸ್ನ ಭದ್ರಕೋಟೆ. ಈಗಾಗಲೇ ಬಿಜೆಪಿಯಿಂದ ಅಮರೇಶ್ ನಾಯ್ಕ್ ಅವರಿಗೆ ಮತ್ತೆ ಟಿಕೆಟ್ ಕೊಟ್ಟಿದ್ದಾರೆ. ಈ ಹಿಂದೆ ಅವರು MP ಆಗಿದ್ರು, ಈಗ ಮತ್ತೆ ಪುನಃ ಅವರಿಗೆ ಟಿಕೆಟ್ ಅನ್ನು ಕೊಟ್ಟಿದ್ದಾರೆ. ಇನ್ನು ಕಾಂಗ್ರೆಸ್ನಿಂದ ಕುಮಾರ್ ನಾಯ್ಕ್ ಅವರಿಗೆ ಈ ಬಾರಿ ಮಣೆ ಹಾಕಿರುವಂಥದ್ದು. ಅಲ್ಲಿ ಈಗ ಪ್ರಬಲ ಪೈಪೋಟಿ ಇರುವಂಥದ್ದು ಆ ಒಂದು ಭಾಗದಲ್ಲಿ. ಈ ಮೋದಿ ಅಲೆ 2014ರಲ್ಲೇ ಎಲೆಕ್ಷನ್ ನಡೆದಾಗ ಆವಾಗ ಮೋದಿ ಅಲೆ ಇದ್ರೂ ಕೂಡ ಅಲ್ಲಿ ಕಾಂಗ್ರೆಸ್ ಗೆಲುವನ್ನು ಸಾಧಿಸಿತ್ತು. ತದನಂತರ ಅಮರೇಶ್ ನಾಯ್ಕ್ ಅವರು 2019ರಲ್ಲಿ ಗೆಲುವನ್ನು ಸಾಧಿಸ್ತಾರೆ. ಈಗ ಮಾಜಿ ಸಂಸದ ಕೂಡ ಹೌದು ಅವರು. ಈಗ ಸದ್ಯಕ್ಕೆ ನಾವು ಟ್ರೆಂಡನ್ನು ನೋಡ್ತಾ ಹೋದಾಗ ಸಾಕಷ್ಟು ಕರೆಗಳು ಬರ್ತಾ ಇದೆ. 1:30ರಿಂದ ಕಾಂಗ್ರೆಸ್ ಪರವಾಗಿ ಹೆಚ್ಚು ಕರೆಗಳು ಬರ್ತಾ ಇದೆ, ಬಿಜೆಪಿಯಿಂದ ಹೆಚ್ಚು ಕರೆಗಳು ಬರ್ತಾ ಇದೆ. ಇದರ ನಿಖರ ಫಲಿತಾಂಶ ಸಂಜೆ 7 ಗಂಟೆಗೆ ಗೊತ್ತಾಗುತ್ತೆ. ಏನು ಬೇಕಾದ್ರೂ ಆಗ್ಬೋದು. ಈಗ ಸದ್ಯಕ್ಕೆ ಪ್ರಬಲ ಪೈಪೋಟಿ ಇದೆ, ನೆಕ್ ಟು ನೆಕ್ ಫೈಟ್ ನಡೀತಾ ಇದೆ ಪ್ರಣುತ್.